ಸರ್, ನನ್ನ ಹೆಸರು CTO ಶ್ರೀನಿವಾಸ್ ಅಂತ. ನಾನು ITIನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ವಿಜಯನಗರ, ಬೆಂಗಳೂರಲ್ಲಿ ವಾಸವಾಗಿರೋದು. ನನಗೆ ಗೆಲುವಿನ ಪಯಣ ಅಂತ ನಮ್ಮ ಬಾಲು ಸರ್ ಕರೆದು ನನ್ನನ್ನು ಇಡೀ ಕರ್ನಾಟಕಕ್ಕೇನೆ ನನ್ನ ಬಗ್ಗೆ ಅವರು ತಿಳಿಸಿದ್ದಾರೆ. ನಾನೊಬ್ಬ ಕಲಾವಿದ ಅಂತ, ಮತ್ತು ನನ್ನ ಅಚೀವ್ಮೆಂಟ್ಸ್ ಬಗ್ಗೆ ಎಲ್ಲ ಬಹಳಷ್ಟು ಅವರು ಜನಕ್ಕೆ ತಿಳುವಳಿಕೆ ಕೊಟ್ಟಿದ್ದಾರೆ. ಎಲೆಮರೆ ಕಾಯ್ತರ ಇದ್ದು ನಾನು ಅವರ ಒಂದು ಗೆಲುವಿನ ಪಯಣದಲ್ಲಿ ನನಗೆ ಒಂದು ಚಾನ್ಸ್ ಕೊಟ್ಟು ನನ್ನನ್ನು ಇಂಟರ್ವ್ಯೂ ಮಾಡಿದ್ರು ಅವರು. ಆ ಸಂದರ್ಭದಲ್ಲಿ ನನಗೆ ಅದು ಒಳ್ಳೆ ಬಲ ಆಯಿತು. ಇವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ. ಇವರು ವರ್ಧನ್ ಬಾಲು ಅಂದರೆ ವರ್ಧನ್ನಲ್ಲಿ ಅರ್ಧ ವಿಷ್ಣುವರ್ಧನು, ಆ ಬಾಲು ಅಂದರೆ ಬಾಲಸುಬ್ರಹ್ಮಣ್ಯಂ. ಇವರಿಬ್ಬರು ಭಕ್ತರು. ಇವ್ರು ಯಾವ ಥರ ಇವರಿಬ್ಬರನ್ನು ಪ್ರೀತಿಸ್ತಾರೆ ಅಂದರೆ, ನಮ್ಮ ವಿಷ್ಣು ಸರ್ನಂತೂ ಅವರು ಬಹಳ ಯಾವಾಗಲೂ ಪ್ರತಿಯೊಂದು ಇದರಲ್ಲೂ ತಿಳ್ಕೊಳ್ತಾ ಇರ್ತಾರೆ. ವಿಷ್ಣು ಸರ್ ನನಗೂ ಅಷ್ಟೇ ತುಂಬ ಕ್ಲೋಸು. ಅವರನ್ನ ನಾನು ಒಂದೇ ಕಡೆ ಕೆಲಸ ಮಾಡ್ತಾಯಿದ್ವಿ. ಈ ವಿಷ್ಣು ಸರ್ ಫೋಟೋನ ಇವರಿಗೆ ಪ್ರೆಸೆಂಟ್ ಮಾಡೋಣ ಅನ್ನೋದೊಂದು ಆಸೆ ಬಂದಿತ್ತು. ಅದಕ್ಕೆ ಆ ಫೋಟೋ ತೆಗೆದು ಇಟ್ಕೊಂಡಿದ್ದೆ. ಅದು ಈ ಒಂದು ಸಂದರ್ಭ ಬಂತು. ಅದರಿಂದ ಅವರಿಗೆ ನಾನು ಈ ಕಾಣಿಕೆ, ಅದು ಗುರುಗಳನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ, ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಇವತ್ತು ವಿಶೇಷ ಏನಂದರೆ, ಏನು ಗೊತ್ತಿಲ್ಲ, ಅದು ನನ್ನ ಅದೃಷ್ಟದಲ್ಲಿ ನನ್ನ ಒಂದು ಲಕ್ ಅಂತ ಹೇಳ್ಬೋದು. ಇವತ್ತು ನಾನು ಅವರ ಹಳೆಯನ್ನ ಅಂದರೆ ಅನಿರುದ್ಧ್ ಅವ್ರನ್ನ ನಮ್ಮ ಸಂಸ್ಥೆಗೆ, ಮ್ಯಾಕ್ಸ್ ಲೈಫ್ ಸಂಸ್ಥೆಗೆ ಅವ್ರನ್ನ ಕರೆದು ಅವರಿಗೆ ಕಲಾರತ್ನ ನಾವು ಅವಾರ್ಡ್ನ ಕೊಟ್ವಿ. ಸೊ ಇವತ್ತಿನ ದಿನಾನೇ ಕೊಟ್ಟಿದ್ದು. ಇವತ್ತು ಬೆಳಗ್ಗೆ ಬಂದಿದ್ರು ಅವರು. ಮತ್ತು ಇವತ್ತು ದಿನಾನೇ ನಾನು ನಿಮ್ಮ ಹತ್ರ ಬಂದು ಇವತ್ತು ಇದನ್ನ ಸ್ವೀಕರಿಸ್ತಿದ್ದೀನಿ ಅಂದರೆ ನನಗೆ ವಂಡರ್ ಅನಿಸ್ತಿದೆ. ನನಗೇನು ಗೊತ್ತಾ ಸರ್ ಆಸೆ, ಇದು ಈಗ ನಾಗರಕಲ್ಲು ಅದೊಂದು ಕಾಡಲ್ಲಿದ್ದರೆ ಯಾಕೆ ಪೂಜಿಸ್ತಾರೆ? ಇಲ್ಲ, ನಾಡಿನಲ್ಲಿ ಒಂದು ಚೋತ್ಕಟ್ಟೆ ಮೇಲೆ ಇಟ್ಟರೆ ಜನ ಬರ್ತಾರೆ. ಆ ಥರ ನೀವು ಅಲ್ಲಿ ಒಂದು ಆಫೀಸು ಓಪನ್ ಮಾಡಿದ್ದೀರಿ. ಆ ಆಫೀಸ್ನಲ್ಲಿ ಇವ್ರ ಚಿತ್ರ ಇದ್ದರೆ ನಿಮ್ಗೆ ಅದೊಂದು ಬಲ. ಖಂಡಿತ. ಅದಕ್ಕೋಸ್ಕರ ಇವರನ್ನು ಸ್ಮರಿಸ್ಬೇಕಾದ್ರೆ ಅಲ್ಲಿ ಜನ ಬರ್ತಾರೆ. ಒಳ್ಳೊಳ್ಳೆ ಪ್ರತಿಭಾವಂತರನ್ನೆಲ್ಲ ನೀವು ಅಲ್ಲಿ ಕರ್ಕೊಂಡ್ಬಂದು ಸಂದರ್ಶನ ಮಾಡ್ತೀರಿ. ಆ ಸಮಯದಲ್ಲಿ ನಮ್ಮ ವಿಷ್ಣು ಅಪ್ಪಾಜಿ ಅವ್ರನ್ನ ಅವ್ರಿಗೆಲ್ಲ ಪರಿಚಯ ಮಾಡಿಸ್ತೀವಿ. ಅವ್ರದ್ದು ಗ್ರೇಟ್ನೆಸ್ ಬರುತ್ತೆ. ನಮ್ಮ ಮನೇಲಿ ಅವ್ರ ಫೋಟೋ ಇಟ್ಕೊಂಡ್ರೆ ವಿಶೇಷ ಏನಂದ್ರೆ, SPB ಅವರು ನಮ್ಮ ವಿಷ್ಣು ಅವ್ರನ್ನ ಮಾತ್ರ ಶರೀರ ಮತ್ತು ಶಾರೀರ ಅಂತಿದ್ರು. ಹೌದ್ರಾ? ಅವ್ರಿಗೆ ಬಿಟ್ರ, ಈ ನಟರ ಬಿಟ್ರೆ ಬೇರೆ ಯಾರಿಗೂ ಅವ್ರ ಶರೀರ ಮತ್ತು ಶಾರೀರ ಅಂತ ಹೇಳಿಲ್ಲ. ಹೌದು. ಸೊ ಆ ರೀತಿ ಒಂದು ಬಾಂಧವ್ಯ SPB ಅವ್ರಿಗಿತ್ತು. ಅವರ ಹಾಡುಗಳು ಅವರು SP-ನೇ ಹಾಡಿರ್ಬೋದು, ಆದ್ರೆ ನಮ್ಗೆ ಹಾಡೆಲ್ಲ ಕೇಳ್ತಾ ಇದ್ವಿ ವಿಷ್ಣುವರ್ಧನ್ನೇ ಆಡ್ತಾ ಇದ್ದಾರೆ. ಶರೀರ ಮತ್ತು ಶಾರೀರ ತುಂಬಾ ಹೃದಯದ ನಿಮ್ಮ ಆಶೀರ್ವಾದ ಇರಲಿ. ನಮಗೂ ನೀವು ಗುರುಗಳು ಸಮಾನ. ಯಾಕಂದ್ರೆ ನೀವು ಬೇಕಾದಷ್ಟು ಕಲಿತಿದ್ದೀರಿ. ವಿಷ್ಣುವರ್ಧನ್ ಅವ್ರನ್ನ ಹೌದು. ಅವರು ನನಗೆ ಬೆರಳಿಗೆ ಕೊರಳು ಅಂತ ಒಂದು ನಾಟಕ ಕುವೆಂಪು ಬರೆದಿದ್ರು. ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು. ಆ ಕಲಾಕ್ಷೇತ್ರದಲ್ಲಿ ಬಂದಿದ್ದಾಗ ಅವರು ಬಹಳ ಖುಷಿಯಾಗಿ ನನಗೆ ಆ ಪ್ರೈಸ್ ಕೊಟ್ಟರು. ಸೂಪರ್. ನೋಡಿ, ಇಲ್ಲಿದೆ ನೋಡಿ ಪ್ರೈಸ್, ಕುವೆಂಪು ಅವರು. ಅದು ಕುವೆಂಪು ಅವರ ಚಿತ್ರ ನಮ್ಮ ಮನೆಗೆ ತಾನಾಗಿ ಬಂತು. ಈಗ ವಿಷ್ಣುವರ್ಧನ್ ಅವರು ಚಿತ್ರನೂ ಅಷ್ಟೇ ತಾನಾಗಿ ಬಂತು. ಇವರು ಅಷ್ಟೇ ತಾನಾಗಿ ಬಂದರು. ನಾನು ಎಲ್ಲೂ ಟ್ರೈ ಮಾಡಿರಲಿಲ್ಲ. ಈಗ ಇವ್ರಿಗೆ ಅಲ್ಲಿರೋದಕ್ಕೆ ಇಷ್ಟ. ಇಲ್ಲಿ ನಮ್ಮ ವರ್ಧನ್ ಬಾಲು ಅಂತ ಇದ್ದರೆ ಅಲ್ಲಿ ಪ್ರತಿಭಾವಂತರಿಗೆಲ್ಲ ಇವರು ಇದಾಗ್ತಾರೆ. ನಿಮ್ಮ ಹೆಸರಲ್ಲೇ ಇದೆಯಲ್ಲ ಸರ್, ವರ್ಧನ್ ಬಾಲು ಅಂತ. ಸರ್, ಇದನ್ನ ಕಾಪಾಡಿ ಅಲ್ಲಿ ಸ್ಟುಡಿಯೋದಲ್ಲಿ ಪೂಜೆ ವಾಸಿಸ್ತಾರೆ. ಅಲ್ಲಿ ಪೂಜೆ ಮಾಡ್ಬೋದು. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದರಿಂದ ಥ್ಯಾಂಕ್ ಯು ಗೆಳೆಯರೆ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ಶ್ರೀ ವರ್ಧನ್ ಬಾಲು. ಸೊ ಇವತ್ತು ಭಾಳ ವಿಶೇಷ ದಿನ ಅಂತ ಹೇಳ್ಬೋದು. ಯಾಕಂದರೆ ಅನಿರುದ್ಧ್ ಅವ್ರನ್ನ
ಇವತ್ತು ಸನ್ಮಾನ ಮಾಡಿ ಕಲಾರತ್ನ ನಾವು ಇವತ್ತು ಪ್ರೆಸೆಂಟ್ ಮಾಡಿದ್ವಿ. ಜೊತೆಗೆ ವಿಷ್ಣುವರ್ಧನ್ ಅವರ ಬಹಳ ಬಹಳ ಹತ್ತಿರವಾದ ಒಂದು ಸಂಬಂಧ ಇಟ್ಕೊಳ್ಳುವಂಥ ವ್ಯಕ್ತಿ ಶ್ರೀನಿವಾಸ್ ಅವರು. ಯಾಕಂದರೆ ಶ್ರೀನಿವಾಸ್ ಅವರು ಈಸ್ ನಾಟ್ ಓನ್ಲಿ ಆ್ಯಕ್ಟರ್, ಅವರು ಈಸ್ ಅ ಕಿಂಗ್ ಮೇಕರ್ ಅಂತ ಹೇಳ್ಬೋದು. ಪ್ರತಿಯೊಂದು ಹೊಸ ಕಲಾವಿದರಿಗೆ ಅವ್ರು ಟ್ರೈನಿಂಗ್ನ ಕೊಟ್ಟು ಅವ್ರನ್ನ ಬೆಳೆಸುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಸೊ ಅದ್ಭುತ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗೆ ಅವರಿಗೂ ಒಳ್ಳೇದಾಗಲಿ, ಅವರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವಿಷ್ಣು ದಾದಾ, ಥ್ಯಾಂಕ್ ಯು. ಜೈ ಗುರುದೇವ್.